ನಾನು ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ನಾನು ಹೇಳ್ತೀನಿ. ಇದರಲ್ಲಿ ಕಾಂಗ್ರೆಸ್ನವರು ಒಂದು ಸಣ್ಣ ರಾಜಕಾರಣ ಮಾಡೋದನ್ನ ಬಿಡಿ ಅಂತ ಅವ್ರಿಗೆ ಕಿವಿ ಮಾತನ್ನ ಹೇಳಿ. ಸರ್ ಅಲ್ರಿ, ಇಡೀ ವಿಶ್ವದಲ್ಲಿ, ಇಡೀ ಇವತ್ತು ಮಿಡ್ಲ್ ಈಸ್ಟ್ ಅಲ್ಲಿ ಎಂತ ಯುದ್ಧ ನಡೀತಾ ಇದೆ, ಭೀಕರವಾಗಿರ್ತಕ್ಕಂಥ ಯುದ್ಧ ನಡೀತಾ ಇದೆ. ನಮಗೆ ನಾವೇನು ಎಲ್ಲ ಆಮದು ಮಾಡ್ಕೊಳ್ಳೋದು ನಾವು ಅಲ್ವಾ? ನಮ್ಮಲ್ಲಿ ಇಲ್ಲೇನು ಕಚ್ಚಾ ತೈಲ ಇಲ್ಲ, LNG ಕಡಿಮೆ ಇದೆ, ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಇಲ್ಲ. ಇವೆಲ್ಲ ಕೂಡ ನಾವು ಡಿಪೆಂಡ್ ಆಗಿರೋದು ಮಿಡ್ಲ್ ಈಸ್ಟ್ ಮೇಲೆ. ಅಂತದ್ದು ಇವತ್ತು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಇರೋ ಹೊತ್ತಿಗೆ ಅವರ ಒಂದು ಏನು ಡಿಪ್ಲೊಮ್ಯಾಟಿಕ್ ಸ್ಟ್ರೆಂತ್ ಇಂದ ಇವತ್ತು ನಮಗೆ ಇರಾನ್ ಅಂತ ದೇಶನೂ ಕೂಡ ಆ ಇವತ್ತು ಸ್ಟಾರ್ಟ್ ಆಫ್ ಆರ್ಮಸ್ ಇಂದ ನಮ್ಮ ಹಡಗುಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೋಗ್ಲಿಕ್ಕೆ. ಇವತ್ತು 140 ಕೋಟಿ ಇರುವಂತ ದೇಶದಲ್ಲಿ ನೀವ್ ಹೇಳಿ, ನಿಜವಾಗ್ಲಿ ನಿಮ್ ಮನೆಗಳಲ್ಲಿ ಗ್ಯಾಸ್ ಉರಿತಾ ಇಲ್ವಾ? ನೀವು ಊಟ ಮಾಡ್ತಾ ಇಲ್ವಾ? 3 ಹೊತ್ತು ಊಟ ಮಾಡ್ತಾ ಇಲ್ವಾ ಈ ದೇಶದ 140 ಕೋಟಿ ಜನ? ಅಂತ ಕೋವಿಡ್ ಸಂಕ್ರಮಣ ಬಂದಾಗ ಕೂಡ ಇವತ್ತು ಚಿಲ್ಲರೆ ರಾಜಕಾರಣ ಮಾಡಿದ್ದು ಕಾಂಗ್ರೆಸ್. ಇಂಜೆಕ್ಷನ್ ಕೊಡ್ಬೇಕು, ವ್ಯಾಕ್ಸಿನ್ ಕೊಡ್ಬೇಕಂದ್ರೆ ಮೋದಿ ವ್ಯಾಕ್ಸಿನ್ ಅಂತಂದು, ಇವತ್ ನೋಡಿದ್ರೆ ಗ್ಯಾಸ್ ಅಲ್ಲಿ ರಾಜಕಾರಣ ಮಾಡಕ್ ಹೊರಟಿದ್ದೀರಿ. ನಾಚಿಕೆ ಆಗಲ್ವಾ ನಿಮ್ಗೆ? ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಪ್ರಧಾನ ಮಂತ್ರಿಗಳು, ಕೇಂದ್ರ ಸರ್ಕಾರ ಮಿನಿಟ್ ಟು ಮಿನಿಟ್ ಮಾನಿಟರ್ ಮಾಡ್ತಾ ಇದೆ. ಇವ್ರಿಗೇನ್ ಗೊತ್ತಿದೆ? ಗ್ರೂಪ್ ಆಫ್ ಮಿನಿಸ್ಟರ್ಸ್ ನ ಮಾಡಿ 1 ತಿಂಗಳಾಗ್ತಾ ಬಂತು. ಯಾವಾಗ ಯುದ್ಧ ಪ್ರಾರಂಭ ಆಗಿದ್ದು ಮಾರನೇ ದಿವಸನೇ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಸಮಿತಿಯನ್ನ ಮಾಡಿದ್ರು ಪ್ರಧಾನ ಮಂತ್ರಿಗಳು. ಪ್ರತಿ ದಿವಸ ಮಾನಿಟರ್ ಮಾಡ್ತಾ ಇದ್ದಾರೆ. ಅಮೆರಿಕಾದಿಂದ ತರಿಸ್ತಾ ಇದ್ದಾರೆ, ಗಯಾನಾ ಇಂದ ತರಿಸ್ತಾ ಇದ್ದಾರೆ, ವೆನೆಜುವೆಲಾ ಇಂದ ತರಿಸ್ತಾ ಇದ್ದಾರೆ, ರಷ್ಯಾ ಇಂದ ತರಿಸ್ತಾ ಇದ್ದಾರೆ. ಗೊತ್ತಿದೆ ಇವ್ರಿಗೆ, ಗೊತ್ತಿದೆ. ಅವರು ಸರ್ಕಾರ 40-50 ವರ್ಷ ನಡೆಸಿದ್ದಾರೆ. ಆದ್ರೆ ಚಿಲ್ಲರೆ ರಾಜಕಾರಣ. ಇಂಥ ಸಂದರ್ಭದಲ್ಲಿ ಚಿಲ್ಲರೆ ರಾಜಕಾರಣ ಬಿಟ್ಟು ಗೌರವಯುತವಾದಂತ ರಾಜಕಾರಣ ಮಾಡಿ ಅಂತ ಅವ್ರಿಗೆ ಸಲಹೆ ಕೊಡ್ತೇನೆ.